ಸ್ಟಾರ್ಟ್ ಆಗಿ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಇವತ್ತು ವೆಜ್ ಪನ್ನೀರ್ ಪಲಾವ್ ಮಾಡೋಣ ಬನ್ನಿ. ಸೊ ಗೈಸ್, ವೆಜ್ ಪನ್ನೀರ್ ಪಲಾವ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನ ನೋಡೋಣ ಬನ್ನಿ. ಇವಾಗ ಏನೇನು ಬೇಕು ಅಂತ ಎತ್ಕೊಂಡಿದ್ದೀನಿ ಅದನ್ನ ಹೇಳ್ತೀನಿ. ಇದು ಪಲಾವ್ ಐಟಮ್ ಎತ್ಕೊಂಡಿದ್ದೀನಿ, ಪನ್ನೀರ್ ಎತ್ಕೊಂಡಿದ್ದೀನಿ, ಬಟಾಣಿ ಎತ್ಕೊಂಡಿದ್ದೀನಿ, ಈರುಳ್ಳಿ, ಟೊಮಾಟೊ ಮತ್ತು ತರಕಾರಿನ ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ತುಪ್ಪ ಹಾಕೋಣ, ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಿದೆ, ಪಲಾವ್ ಐಟಮ್ ಹಾಕೋಣ. ನೆಕ್ಸ್ಟ್ ಈರುಳ್ಳಿ ಹಾಕೋಣ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಸೊ ಇವಾಗ ಅದನ್ನ ಫ್ರೈ ಆಗೋ ಗಂಟ ನಾವು ನೀರು ಸ್ವಲ್ಪ ಬಿಸಿ ಇಟ್ಕೋಣ. ಇವಾಗ ಇದು ಫ್ರೈ ಆಗಿದೆ, ಇವಾಗ ಬಟಾಣಿ ಹಾಕೋಣ. ಸೊ ಇವಾಗ ತರಕಾರಿ ಹಾಕಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸೊ ಕಟ್ ಮಾಡಿರೋ ಅಂತ ಕಾರ್ನ್ಫ್ಲವರ್ನ ಹಾಕೋಣ. ಸೊ ಇವಾಗ ಕಟ್ ಮಾಡಿರೋ ಅಂತ ಟೊಮಾಟೋನ ಹಾಕೋಣ. ಸೊ ಇವಾಗ ಸ್ವಲ್ಪ ತರಕಾರಿಗೆ ಉಪ್ಪು ಹಾಕೋಣ. ಇದನ್ನ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಬೇಗ ಬಿಡೋಣ. ಪನ್ನೀರ್ನ ಫ್ರೈ ಮಾಡೋಕ್ಕೋಸ್ಕರ ಸ್ವಲ್ಪ ಎಣ್ಣೆ ತಗೊಳ್ಳೋಣ. ಬಿಸಿ ಆಗಿದೆ, ಪನ್ನೀರ್ ಹಾಕೊಂಡು ಫ್ರೈ ಮಾಡೋಣ. ಇದನ್ನ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡೋಣ. ಸೊ ಇವಾಗ ಇದನ್ನ ಓಪನ್ ಮಾಡಿ ತರಕಾರಿನ ಮಿಕ್ಸ್ ಮಾಡಿ ಮಸಾಲೆ ಹಾಕೋಣ. ತರಕಾರಿ ಬಂದಿದೆ, 2 ಸ್ಪೂನ್ ಧನಿಯಾ ಪೌಡರ್ ಹಾಕೋಣ. ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಅದನ್ನ ತರಕಾರಿನ ಬೇಗ ಬಿಡೋಣ. ಇವಾಗ ಫ್ರೈ ಆಗಿದೆ, ಇದನ್ನ ಎತ್ಕೊಂಡ್ಬಿಡೋಣ. ಸೊ ಇವಾಗ ಇದನ್ನ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋಣ. ಸೊ ಇವಾಗ ಒಂದು ಸ್ವಲ್ಪ ಮೊಸರು ಹಾಕೋಣ. ಲಿಂಬೆಹಣ್ಣನ್ನ ಕಟ್ ಮಾಡಿ ಅದನ್ನ ರಸ ಎತ್ಕೊಂಡಿದ್ದೀನಿ. ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇವಾಗ ತರಕಾರಿ ಬೆಂದಿದೆ, ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಅಂತ ಬಿಸಿನೀರು ಹಾಕೊಳ್ಳೋಣ. ಸೊ ಇವಾಗ ನೀರು ಕುದಿಯೋ ಗಂಟ ಇದನ್ನ ಕ್ಲೋಸ್ ಮಾಡಿ ಬಿಡೋಣ. ಸೊ ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತೆ ಆರೆಂಜ್ ಕಲರ್ನ ಹಾಕೋಣ. ಇವತ್ತು ಏನಪ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ, ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ಇವತ್ತೇನಂದರೆ ಸ್ಪೆಷಲ್, ನಮ್ಮ ಬರ್ಡೇ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ವೆಜ್ ಪಲಾವ್ ಮಾಡ್ತಾ ಇದ್ದೀವಿ ಮತ್ತು ಜಾಮೂನ್ ಮಾಡಿದ್ದೀವಿ, ಪನ್ನೀರ್ ಗ್ರೇವಿ ಮಾಡ್ತೀವಿ. ಅಷ್ಟೇ ಸ್ಪೆಷಲ್ಲು, ಅದಕ್ಕೋಸ್ಕರ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಸ್ವಲ್ಪ. ಸೊ ಇವಾಗ ಕುದೀತಾ ಇದೆ, ಇದಕ್ಕೆ ಅಕ್ಕಿ ಹಾಕ್ಕೊಂಡು ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಷ್ಟ ಇದು ಏನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟರೆ ನೀರೆಲ್ಲ ಡ್ರೈ ಆದ್ಮೇಲೆ ಪಲಾವ್ ರೆಡಿ ಆಗುತ್ತೆ. ಪನ್ನೀರ್ ಹಾಕ್ಬಿಟ್ಟು ಇಷ್ಟೇ. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಸ್ಲೋ ಮಾಡಿದ್ರೆ ಅಕ್ಕಿ ಬೆಂದರೆ ಅಷ್ಟೇ ಪಲಾವ್ ರೆಡಿ ಆಗುತ್ತೆ. ಸೊ ಗೈಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.